ಬಿಗ್ ಬಾಸ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೆಲ್ಲ ಆಯ್ತು ಅಂತ ನೋಡ್ಕೊಂಡು ಬರೋಣ. ಹಾಗೆ ಈ ವಾರದ ಕ್ಯಾಪ್ಟನ್ ಯಾರಾದ್ರು ಅಂತ ನೋಡ್ಕೊಂಡು ಬರೋಣ. ಮತ್ತೆ ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಎಲ್ಲ ಯಾವ ರೀತಿ ಆಯ್ತು ಇವತ್ತು, ಮತ್ತೆ ಏನೆಲ್ಲ ಒಂದು ಫನ್ ಇತ್ತು, ಏನೆಲ್ಲ ಜಗಳ ಇತ್ತು, ಸೊ ಏನೆಲ್ಲ ಆಯ್ತು ಇವತ್ತು ನಮ್ಮ ಬಿಗ್ ಬಾಸ್ ಪ್ಯಾಲೇಸ್ ಅಲ್ಲಿ. ಅತಿಥಿಗಳು ಯಾವ ರೀತಿ ಇದ್ರು, ಮತ್ತೆ ಅಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ ಅಂದ್ರೆ ಸ್ಪರ್ಧಿಗಳು ಯಾವ ರೀತಿ ಇದ್ರು, ಎಲ್ಲದ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಸೊ ಬೇಕು ಬೇಡ ಅಂತ ಮಾತಾಡುವಂತ ವಿಷಯಗಳು ತುಂಬಾ ಇದೆ, ಸೊ ಅದನ್ನ ಮಾತಾಡೋಣ. ಸೊ ಇಲ್ಲಿ ಮೊದಲಾಗಿ ಏನಪ್ಪಾ ಅಂತಂದ್ರೆ ಅದೇ ಸ್ಟಾರ್ಟಿಂಗ್ ಇಲ್ಲಿ ಆದಂತ ಒಂದು ಜಗಳ ಗೊತ್ತಿರುವಂತದ್ದು, ಗಿಲ್ಲಿ ಅವರು ಮಂಜು ಅವರಿಗೆ ಮತ್ತೆ ರಜತ್ ಅವರಿಗೆ ಅಂದಿದ್ದು, ಅವರು ತಿರುಗಿ ಗಿಲ್ಲಿಗೆ ಅಂದಿದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಆದಂತದ್ದು. ಗಿಲ್ಲಿ ಅವರು ಸುಮ್ಮನೆ ಇರ್ತಾ ಇರಲಿಲ್ಲ, ಸೊ ಇವ್ರು ಕೂಡ ಬಿಡ್ತಾ ಇರಲಿಲ್ಲ, ಗೊತ್ತಿರುವಂತ ವಿಷಯ. ಸೊ ಕಡೆಗೂ ಗಿಲ್ಲಿ ಅವರನ್ನ ಹಂಗು ಹಿಂಗ ಮಾಡಿ ಒಟ್ಟು ಸುಮ್ಮನೆ ಇರೋ ತರ ಮಾಡಿದ್ರು. ಇವತ್ತಿನ ಎಪಿಸೋಡ್ ಅಲ್ಲಿ ಗಿಲ್ಲಿ ತುಂಬಾ ಸೈಲೆಂಟ್ ಆಗಿದ್ರು ಅಂತ ಅನಿಸ್ತು. ಬಟ್ ಈ ರೀತಿ ಇದ್ರೆ ಬಿಗ್ ಬಾಸ್ ಮಾಡೋಕ್ಕಾಗಲ್ಲ ಅಂತ ನೋಡಕ್ಕಾಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಯಾಕಂತಂದ್ರೆ ಗಿಲ್ಲಿ ಎಂಟರ್ಟೈನ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ ಒಂಚೂರು ಬೋರ್ ಬರದೇ ಇರೋ ರೀತಿ ಇರುತ್ತೆ ಬಿಗ್ ಬಾಸ್. ಯಾಕಂದ್ರೆ ಗಿಲ್ಲಿ ಆ ರೀತಿ ಎಂಟರ್ಟೈನ್ಮೆಂಟ್ ಕೊಡಿಸ್ತಾ ನಗಿಸ್ತಾ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಕೂಡ ಎಲ್ಲರೂ ಕೂಡ ಗಿಲ್ಲಿಯನ್ನ ಇಷ್ಟಪಡ್ತಾ ಇದ್ದಾರೆ. ಸೊ ಆ ರೀತಿ ಎಂಟರ್ಟೈನ್ಮೆಂಟ್ ಮನೆಯಲ್ಲಿ ಕೊಡ್ತಾ ಇದ್ದಾನೆ. ಬಟ್ ಅದನ್ನೇ ಇವರು ತುಳಿಯೋಕೆ ನೋಡ್ತಾ ಇದಾರೆ ಅಂತಂದ್ರೆ ಏನ್ ಹೇಳೋಣ, ಅತಿಥಿಯಾಗಿ ಬಂದವರು ಅದನ್ನೇ ತುಳಿಯೋಕೆ ನೋಡ್ತಾ ಇದ್ದಾರೆ ಅಂದ್ರೆ ಏನ್ ಹೇಳೋಣ ಹೇಳಿ. ಸೊ ಇಲ್ಲಿ ಆಗ್ತಿರೋದೇ ಪಾಪ ತುಂಬಾ ಟಾರ್ಚರ್ ಮಾಡ್ತಿದ್ದಾರೆ ಗಿಲ್ಲಿ ಅಂತ ಅನಿಸ್ತು. ಬಟ್ ತುಂಬಾ ಬೇಜಾರು ಕೂಡ ಆಯ್ತು ಈ ಒಂದು ಎಪಿಸೋಡ್ ನೋಡಿ. ಅಂದ್ರೆ ಅಷ್ಟೊಂದು ಏನು ಬೋರಿಂಗ್ ಅಂತ ಇರಲಿಲ್ಲ. ಒಂದು ಎರಡು ಸೀಸನ್ ಅಂದ್ರೆ 2 ಎಪಿಸೋಡ್ ನೋಡಿದ್ದಿಲ್ಲ ನಿನ್ನೆ ಬಂದಿದ್ದು, ಅದರಿಂದ ಇವತ್ತಿನ ಎಪಿಸೋಡ್ ಸ್ವಲ್ಪ ಚೆನ್ನಾಗಿತ್ತು. ಆದ್ರೂ ಕೂಡ ಅಲ್ಲಿ ಮತ್ತೆ ಹಳೆ ಚಾಲಿನ ಯಾರು ಕೆದಕಿದ್ರು ಅಂತಂದ್ರೆ ಗಿಲ್ಲಿ ಸುಮ್ಮನಿದ್ರು ಕೂಡ ಈ ಒಂದು ಅತಿಥಿಯಾಗಿ ಬಂದವರು ಅದನ್ನ ಪದೇ ಪದೇ ಕೆಣಕ್ತಾನೆ ಇದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಿಮ್ಮ ಒಂದು ಸಪೋರ್ಟ್ ಇದ್ರೆ ನಾನು ವಿಡಿಯೋ ಮಾಡೋಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡಲ್ಲಿ ಅಭಿ ಅವರು ಬಂದು ಗಿಲ್ಲಿಗೆ ಹೇಳ್ತಾರೆ, ಸೊ ಗಿಲ್ಲಿ ಸುಮ್ಮನೆ ಇದ್ಬಿಡು, ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ನಾವು ಇದನ್ನ ಸಹಿಸ್ಕೋಬೇಕಾಗುತ್ತೆ, ಗೊತ್ತು ಇರಿಟೇಟ್ ಆಗ್ತಾ ಇದೆ, ಇರಿಟೇಟ್ ಮಾಡ್ತಾ ಇದಾರೆ ಅಂತ. ಸೊ ಅವ್ರು ಬಂದಿರೋದೇ ನಮಗೆ ಇರಿಟೇಟ್ ಮಾಡೋದಕ್ಕೆ. ಸೊ ಅದನ್ನ ಸ್ವಲ್ಪ ಸಹಿಸ್ಕೊಳ್ಳೋಣ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿದಾಗ ಗಿಲ್ಲಿ ಕೂಡ ಒಪ್ಕೋತಾರೆ. ಸೊ ಇಲ್ಲಿ ಸಪೋರ್ಟ್ ಆಗಿ ಬಂದಿದ್ದು ಅಶ್ವಿನಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ನೀನು ಕೂಲ್ ಆಗಿರು, ಕಾಮ್ ಆಗಿರು, ಸೊ ಏನೇ ತೊಂದರೆ ಆದ್ರೂ ಕೂಡ ಬೇಜಾರು ಮಾಡ್ಕೋಬೇಡ, ಏನೇ ಆದ್ರೂ ಹೇಳು, ನಾನು ಮಾತಾಡ್ತೀನಿ ಅಂತ ಹೇಳಿ ತುಂಬಾ ಸಪೋರ್ಟಿವ್ ಆಗಿ ಇವತ್ತು ನಿಂತರು. ಅಶ್ವಿನಿ ಮೇಡಮ್ ಅವರು ಈ ವಾರ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರು ಅಂತ ನನಗೆ ಅನಿಸ್ತು. ಸ್ಪೆಷಲಿ ಗಿಲ್ಲಿ ಜೊತೆನೆ ಒಂಥರ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು ಈ ಒಂದು ವಾರ. ಸೊ ಸಖತ್ತ ಕಾಣಿಸ್ಕೊಂಡ್ರು. ಪಾಪ ಈಗೂ ಹರ್ಟ್ ಇದ್ರು ಕೂಡ. ಸೊ ಅಲ್ಲಿ ಏನೆಲ್ಲ ಮಾಡಿದ್ರು ನಿಮಗೂ ಗೊತ್ತಿರುವಂತ ವಿಷಯ. ಸೊ ಮಸಾಜ್ ಅಂತ ಬಂದು ಮಸಾಜ್ ಪಾರ್ಲರ್ ಅಂತ ಅಲ್ಲಿ BB ಪ್ಯಾಲೇಸ್ ಅಲ್ಲಿ ಓಪನ್ ಆದಾಗ, ಸೊ ಮೋಕ್ಷಿತ್ ಅವರ ಕಾಲು ಕೈ ಎಲ್ಲ ಕೂಡ ಒತ್ತಿ ಮಸಾಜ್ ಮಾಡೋದಾಗಿರ್ಬೋದು. ಸೊ ರಘು ಕೂಡ ತುಂಬಾ ಅಷ್ಟು ಅವ್ರಕ್ಕಿಂತ ಏಜ್ ದೊಡ್ಡರಾದ್ರು ಕೂಡ ಒಂಚೂರು ಮಾಡಿದೆ. ಟಾಸ್ಕ್ ಅಂತ ಬಂದಾಗ ಅವರ ಕಾಲು ಹೊತ್ತದು, ಮೈ ಹೊತ್ತದು, ಮಸಾಜ್ ಮಾಡೋದು ತುಂಬಾ ಚೆನ್ನಾಗಿ. ಸುರೇಶ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಅವ್ರವ್ರಿಗೆ ಕೊಟ್ಟಂತ ಪಾತ್ರಗಳು ತುಂಬಾ ಚೆನ್ನಾಗಿ ಮಾಡಿದ್ರು. ಗಿಲ್ಲಿ ಅದೇ ಹೇಳ್ತಿಲ್ಲ, ಗಿಲ್ಲಿಗೆ ಸೈಲೆಂಟ್ ಆಗಿರುವಂತ ಹೇಳೋದಕ್ಕೆ ತುಂಬಾ ಸೈಲೆಂಟ್ ಆಗಿದ್ದ. ಬಟ್ ಮಂಜು ಮತ್ತೆ ಪದೇ ಪದೇ ಕೆಣಕೋ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲೂ ಕೂಡ ಅಲ್ಲಿ ತಿರುಗಿ ಬೀಳುವಂತ ಒಂದು ಪ್ರಯತ್ನ ಮಾಡಲಿಲ್ಲ ಗಿಲ್ಲಿ. ಸೂಪರ್, ಇದೇ ರೀತಿ ಆಟ ಆಡುಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಈ ರೀತಿ ಆಡ್ತಾ ಇದ್ರೆ ಅಂದ್ರೆ ಸೈಲೆಂಟ್ ಆಗಿರ್ತಾ ಇದ್ರೆ ಚೂರು ಹೇಳ್ತೀನಿ, ಬಿಗ್ ಬಾಸ್ ಇಂಟ್ರೆಸ್ಟ್ ಬರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಗಿಲ್ಲಿ 1-2 ದಿನ ಸೈಲೆಂಟ್ ಇದ್ದ ಅಂತ ಅನ್ಕೊಳ್ಳಿ, ಮನೆ ಬಿಗ್ ಬಾಸ್ ಇದೆಯೋ ಇಲ್ಲೋ ಅನ್ನೋದೇ ಗೊತ್ತಾಗಲ್ಲ, ಆ ರೀತಿ ಆಗ್ಬಿಡುತ್ತೆ. ಯಾರು ಕೂಡ ಅಲ್ಲಿ ಕಾಣಿಸ್ಕೋತಾ ಇಲ್ಲ. ಸೊ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗೋದಕ್ಕೋಸ್ಕರ ಮ್ಯಾನೇಜರ್ ಆಗಿರುವಂತ ನಮ್ಮ ಒಂದು ಕ್ಯಾಪ್ಟನ್ ಆಗಿರುವಂತ ಅಭಿ ಅವ್ರೀಗ ಮ್ಯಾನೇಜರ್ BB ಪ್ಯಾಲೇಸ್. ಸೊ ಅವರು ರೂಲ್ಸ್ ಅನ್ನ ತಿಳ್ಕೊಳ್ಳೋದೇನೋ ಏನು ಗೊತ್ತಿಲ್ಲ, ಬಟ್ ಕ್ಯಾಪ್ಟನ್ಸಿ ಸರಿ ಮಾಡ್ಲಿಲ್ಲ ಅಂತ ನನಗೆ ಅನಿಸ್ತು ಪರ್ಸನಲ್ ಆಗಿ. ಸೊ ಅತಿಥಿಗಳು ಬಂದ್ರು, ಓಕೆ, ಅತಿಥಿಗಳನ್ನ ನೀವು ಸ್ವಾಗತ ಮಾಡ್ತೀರಾ, ಚೆನ್ನಾಗಿ ನೋಡ್ಕೋತೀರಾ, ಓಕೆ. ಬಟ್ ಏನ್ ಅತಿಥಿಗಳು ಮಾಡ್ತಾ ಇದ್ದಾರೆ ಅದನ್ನ ನೀವು ಅಲ್ಲಿ ಖಂಡಿಸಬೇಕು, ಅದ್ರ ಬಗ್ಗೆ ನೀವು ಮಾತಾಡ್ಬೇಕು. ಮಾತಾಡ್ತಾ ಇಲ್ಲ. ಸೊ ಅವ್ರು ಏನಾದ್ರು ಅನ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಾವು ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗ್ಬೇಕು. ಸೊ ಹಾಗಾಗಿ ಅವ್ರೇನಾದ್ರು ನಾವು ಅನ್ಸ್ಕೊಳ್ಳೋಣ, ಸುಮ್ಮನೆ ಇರೋಣ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಸೊ ಮ್ಯಾನೇಜರ್ ಅಂದ್ಮೇಲೆ ನಿಮ್ಗೊಂದು ಅಧಿಕಾರ ಅಂತ ಇರುತ್ತೆ. ಸೊ ಅಧಿಕಾರ ನೀವು ಉಪಯೋಗ ಪಡಿಸ್ಕೊತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನಿಮ್ಮ ಒಂದು ಕ್ಯಾಪ್ಟನ್ಸಿ ಈ ರೀತಿ ನಾನು ಅನ್ಕೊಂಡಿರಲ್ಲ. ಬಟ್ ಏನ್ ಮಾಡೋಣ, ನಿಮ್ಗೆ ಕ್ಯಾಪ್ಟನ್ಸಿ ನೋಡಿದ್ರೆ ಯಾರು ಕೂಡ ಇಲ್ಲಿ ಇಷ್ಟ ಆಗಲಿಲ್ಲ ಅಂತ, ಮನೆಯವರು ಕೂಡ ಇಷ್ಟ ಆಗಲಿಲ್ಲ ಅಂತ ಅನ್ಸುತ್ತೆ. ಸೊ BB ಪಾಯಿಂಟ್ಸ್ ಅಂತ ಬಂದಾಗ ಕೂಡ ನಿಮಗೆ 200 ಪಾಯಿಂಟ್ಸ್ ಇಟ್ಕೋತೀರಾ. ಸೊ ಇದು ಯಾಕೋ ನನಗೆ ಸರಿ ಅಂತ ಬರಲಿಲ್ಲ. ಪಾಯಿಂಟ್ಸ್ ಅಂತ ಬಂದಾಗ ಎಲ್ಲರಿಗೂ ಸಮ ಕೊಟ್ಟಿರ್ತಾರೆ. ಬಟ್ ಕ್ಯಾಪ್ಟನ್ ಅವ್ರಿಗೆ ಅವರೇ ಆಯ್ಕೆ ಮಾಡ್ಕೊಳ್ತಿತ್ತಂದ್ರೆ ನಾನೇ ಆಯ್ಕೆ ಮಾಡ್ಕೋತೀನಿ, ನಾನು ಸರಿಯಾಗಿ ಅಡಿಲ್ಲ ಅಂದ್ರೂ ನಾನೇ ಆಯ್ಕೆ ಮಾಡ್ಕೋತೀನಿ ಪಾಯಿಂಟ್ಸ್ನ. ಸೊ ಅದು ನನಗೆ ಯಾಕೋ ಸರಿ ಅನ್ಸಲ್ಲ. ಸೊ ಬೇರೆಯವ್ರಿಗೆ ಅಂದ್ರೆ ಅತಿಥಿಗಳಿಗೆ ಒಂದು ಆಪರ್ಚುನಿಟಿ ಕೊಡಬೇಕಾಗಿತ್ತು ಅಂತ ನನಗೆ ಅನಿಸ್ತು, ಅಂದ್ರೆ ಮ್ಯಾನೇಜರ್ಗೆ ಪಾಯಿಂಟ್ಸ್ ಕೊಡೋದು. ಸೊ ಇದನ್ನ ಅಲ್ಲಿ ಮಾತಾಡ್ಕೋತಾರೆ, ಅತಿಥಿಗಳೇ ಮಾತಾಡ್ಕೋತಾರೆ. ಸೊ ಇಲ್ಲಿ ರಘು ಅವರು ಚೆನ್ನಾಗಿ ಕೆಲಸ ಮಾಡಿದ್ರು, ಸೂರಜ್ ಚೆನ್ನಾಗಿ ಮಾಡಿದ್ರು, ಅಶ್ವಿನಿ ಮೇಡಮ್ ಚೆನ್ನಾಗಿ ಮಾಡಿದ್ರು. ಬಟ್ ಯಾರಿಗೂ ಪಾಯಿಂಟ್ಸ್ ಅಲ್ಲಿ ಸರಿಯಾಗಿ ಕೊಡ್ಲಿಲ್ಲ ಮ್ಯಾನೇಜರ್ ಅಂತ ಇಲ್ಲಿ ಅವರೇ ಮಾತಾಡ್ಕೊಂಡ್ರು. ಸೊ ಇದಾದ್ಮೇಲೆ ಇಲ್ಲಿ ಮತ್ತೆ ನಡುವೆ ನಮ್ಮ ಗಿಲ್ಲಿ ಅವರಿಗೆ ಒಂದು ಫ್ಯಾಷನ್ ಶೋ ಅಂತ ಒಂದು ಫೋಟೋ ಶೂಟ್ ಇತ್ತು. ಸೊ ಇಲ್ಲಿ ನಮ್ಮ
ಸ್ಪಂದನ ಅವರು ಬಾಯ್ ಆದ್ರೆ, ನಮ್ಮ ಇಲ್ಲಿ ಗಿಲ್ಲಿ ಅವರು ಹುಡುಗಿ ಆದ್ರು. ಬಟ್ ಇಲ್ಲಿ ನನಗೆ ರಘು ಅವ್ರು ಬಂದು ಮಾತಾಡಿ ತುಂಬಾ ಇಷ್ಟ ಆಯ್ತು. ನನ್ಗೆ ಯಾಕೋ ಇವ್ರು ಮಾಡ್ತಾ ಇದ್ದಾರೆ ನಂಗೆ ಸುರು ಸರಿ ಅನಿಸ್ತಾ ಇಲ್ಲ. ಸೊ ಗಿಲ್ಲಿಗೆ ಈ ರೀತಿ ಎಲ್ಲ ಪಾತ್ರ ಹಾಕ್ಬಿಟ್ಟು ಈ ರೀತಿ ಎಲ್ಲ ಲೇಡೀಸ್ ಪಾತ್ರ ಹಾಕಿ ಮಾಡ್ತಾ ಇದಾರೆ, ನನಗೆ ಚೂರು ಇಷ್ಟ ಆಗ್ತಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿ ಅವರೆಲ್ಲ ಅಶ್ವಿನಿ ಮೇಡಮು, ಸ್ಪಂದನ ಮತ್ತೆ ಸ್ವರ ಯಾರು ನಮ್ಮ ಕಾವ್ಯ ಎಲ್ಲ ಹೇಳಿದ್ರು, ಇಲ್ಲ ಗಿಲ್ಲಿ ಒಪ್ಕೊಂಡಿದ್ದಾನೆ, ಸೊ ಹಂಗಾಗಿ ನಾವು ಮಾಡ್ತಾ ಇದೀವಿ ಅಂತ. ಸೊ ಯಾಕೆ ಗಿಲ್ಲಿ ಈ ರೀತಿ ಅಂದ್ರೆ, ಸುಮ್ನಿರೋಣ, ಏನ್ ಮಾಡೋಣ, ಅವ್ರು ಏನ್ ಮಾಡ್ತಾರೆ ಮಾಡ್ಕೊಳ್ಳಿ, ನಾವು ಸುಮ್ನಿರೋಣ ಅಂತ ಇಲ್ಲಿ ಅಂದ್ರೆ ನಾನು ತೆಗೆದುಕೊಂಡ ಅಂತ ಅನಿಸ್ತು ನನಗೆ ಈ ಒಂದು ಮಾತಿಂದ. ಸೊ ಬಟ್ ತುಂಬಾ ಪ್ರೀತಿಯಿಂದ ಕೇಳಿದ್ರು. ಸೊ ಗಿಲ್ಲಿ ನಿಂಗೆ ಇದು ಓಕೆನಾ, ನಿಂಗೇನು ಬೇಜಾರಲ್ವಲ್ಲ ಅಂತ ಕೇಳಿದ್ರು. ಇಲ್ಲ ನನಗೆ ಬೇಜಾರಲ್ಲ, ಓಕೆ ನಾನೇ ಒಪ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅಲ್ಲಿಂದ ಹೋದ್ರು. ಗಿಲ್ಲಿ ಮತ್ತೆ ರಘು ಅವ್ರ ಬಾಂಡಿಂಗ್ ತುಂಬಾ ಚೆನ್ನಾಗಿ ತುಂಬಾ ಇಷ್ಟ ಆಯ್ತು ನನಗೆ ಹೇಳ್ಬೇಕಂತ ಸ್ಪೆಷಲಿ. ಆಮೇಲೆ ಇಲ್ಲಿ ಮಂಜು ಅವರು ತುಂಬಾ ಅತಿರೇಕದ ವರ್ತನೆ ಮಾಡ್ತಾ ಇದಾರೆ ಅಂತ ನಂಗೆ ಅನಿಸ್ತು. ಅತಿಥಿಗಳಾಗಿ ಬಂದವರು ಅತಿಥಿಗಳಾಗಿದ್ರೆ ಚಂದ, ಅತಿಥಿಗಳಾಗಿ ಬಂದು ಉಣ್ಕೊಂಡು ಚೆನ್ನಾಗಿದ್ದು ಖುಷಿ ಖುಷಿಯಿಂದ ಹೋದ್ರೆ ಚಂದ. ಬಟ್ ನಾವು ಬಂದಿದ್ದೇವೆ ಇಲ್ಲಿ ರೂಲ್ಸ್ ಮಾಡೋದಕ್ಕೆ, ನಾವು ಹೇಳಿದ್ದೇ ಇಲ್ಲಿ ಆಗ್ಬೇಕು, ನಾವೇ ಈ ಒಂದು ಬಿಗ್ ಬಾಸ್ ಮನೆ ಆಳಕ್ ಬಂದಿದೀವಿ ಅನ್ನೋ ರೀತಿ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ರೀತಿ ಮಾಡ್ತಾರೆ ಅಂತ ಗೊತ್ತಲ್ಲ ಮಂಜು ಅವರು. ಸೊ ಮತ್ತೆ ತಿರ್ಗಾ ಇಲ್ಲಿ ಗಿಲ್ಲಿ ಮೇಲೆ ಹೇರಿಕೆನ ಮಾಡಿ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರು. ಯಾಕಂತಂದ್ರೆ ಇಲ್ಲಿ ಗಿಲ್ಲಿ ಏನು ಮಾಡಿಲ್ಲ, ಸೊ ಬೇಕಂತ ಹೋಗಿ ಅವರ ಒಂದು ದಾಡಿನ ಶೇವ್ ಮಾಡಿದಾಗಿರ್ಬೋದು. ಸೊ ಇಲ್ಲಿ ಎಲ್ಲರ ಊಟನ ಗಿಲ್ಲಿನೇ ಬಡಿಸ್ಬೇಕು ಅಂತ ಹೇಳಿದಾಗಿರ್ಬೋದು, ಆಮೇಲೆ ಗಿಲ್ಲಿ ಊಟ ಮಾಡ್ಬೇಕು ಅಂತ ಹೇಳಿದಾಗಿರ್ಬೋದು. ಸೊ ಎಲ್ಲವನ್ನ ಗಿಲ್ಲಿ ಮೇಲೆ ಒತ್ತಡ ಹೇರೋಕೆ ಟ್ರೈ ಮಾಡಿದ್ರು ಅಂತ ನನಗನಿಸ್ತು. ಯಾರಂತಂದ್ರೆ ನಮ್ಮ ಮಂಜು ಅವರು. ಸೊ ಯಾಕೆ ಈ ರೀತಿ ಮಾಡ್ತಾ ಇದ್ದಂಗೆ ಗೊತ್ತಲ್ಲ. ನೀವು ಎಷ್ಟೇ ಅವರ ಮೇಲೆ ಹೇರಿಕೆಯನ್ನ ಅಂದ್ರೆ, ನೀವು ಎಷ್ಟೇ ಅವ್ರನ್ನ ತಳಗೆ ನೋಡಿದ್ರು, ಟಾರ್ಗೆಟ್ ಮಾಡಿದ್ರು ಕೂಡ ಹೊರಗೆ ಅವರಿಗೆ ಅಷ್ಟೇ ಜನ ಪ್ರೀತಿ ಜಾಸ್ತಿ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನು ಇದಾದ್ಮೇಲೆ ಒಂದು ಟಾಸ್ಕ್, ಲಾಸ್ಟ್ ಕಡೆಗೆ ಟಾಸ್ಕ್ ಅನ್ನ ಕೊಡ್ತಾರೆ. ಟಾಸ್ಕ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಒಂದು ಬಾಕ್ಸ್ ಇರುತ್ತೆ, ಬಾಕ್ಸ್ ಮೇಲೆ ಒಂದು ಬಾಕ್ಸ್ ಇರುತ್ತೆ, ರೌಂಡ್ ಆಗಿರುವಂತ ಬಾಕ್ಸ್ ಇರುತ್ತೆ, ಸಣ್ಣ ಸಣ್ಣ ಒಂದು ಚೌಕಾಕಾರದ ರೌಂಡ್ ಇರುತ್ತೆ. ಸೊ ಅದನ್ನ ಒಂದ್ರ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಒಂದು ಕಾಲನ್ನ ಪಳೆ ಮೇಲೆ ಇಟ್ಬಿಟ್ಟು ಆ ಪಳೆಯನ್ನ ಬ್ಯಾಲೆನ್ಸ್ ಮಾಡ್ತಾ ಅದನ್ನ ಒಂದ್ರ ಮೇಲೆ ಒಂದು 5 ಪಿರಮಿಡ್ ತರ ಅಂದ್ರೆ ಒಂದ್ರ ಮೇಲೆ ಜೋಡಿಸ್ತಾ ಹೋಗ್ಬೇಕು. ಸೊ ಈ ಒಂದು ಟಾಸ್ಕ್ ಆಗಿತ್ತು. ಸೊ ಇದಕ್ಕೆ ಸಾಥ್ ಕೊಡ್ಬೇಕಾದದ್ದು ಅತಿಥಿಗಳು. ಸೊ ಅತಿಥಿಗಳು ಯಾವ ರೀತಿ ಸಾಥ್ ಕೊಡ್ಬೇಕಂದ್ರೆ, ಆ ಒಂದು 5 ಏನಿದೆಲ್ಲ ಎಷ್ಟು ಸಣ್ಣದಿರುವಂತ ಒಂದು ಬಾಕ್ಸು, ಅವುಗಳನ್ನ ತಂದು ಈ ಕಡೆ ಇರಬೇಕು. ಯಾವ ರೀತಿ ಅಂದ್ರೆ, ಒಂದು 2 ಬಾಕ್ಸ್ ಇರುತ್ತೆ, ಬಾಕ್ಸ್ ಮೇಲೆ ನೀವು ಹೆಜ್ಜೆ ಇಟ್ಕೋತಾ ಕಾಲನ್ನ ನೆಲಕ್ಕೆ ತಾಗದಿರೋ ರೀತಿ ಅವನ್ನ 5ನ ತಂದು ಅಲ್ಲಿ ಇಡಬೇಕು. ಆಮೇಲೆ ಅವರಿಗೆ ಪಾಸ್ ಕೊಟ್ಟಾಗ ಅವ್ರು ಅದನ್ನ ಜೋಡಿಸ್ಬೇಕಾಗಿತ್ತು. ಸೊ ಇಲ್ಲಿ ಸೂರಜ್ಗೆ ಮಂಜು ಅವರಾಗಿದ್ರು, ಮತ್ತೆ ಅಬ್ಬಿಗೆ ಇಲ್ಲಿ ಚೈತ್ರರಾಗಿದ್ರು. ಸೊ ನಮ್ಮ ತ್ರಿವಿಕ್ರಮ ಧನುಷ್ಗೆ ಆದ್ರೆ, ಇನ್ನೊಬ್ರು ರಜತ್ ಸ್ಪಂದನೆಗೆ ಆಗಿದ್ರು, ಮತ್ತೆ ಇನ್ನೊಬ್ರು ಯಾರೋ ಆಗಿದ್ರು. ಸೊ ಇದೆಲ್ಲ ಆದ್ಮೇಲೆ ಎಲ್ಲರೂ ಅವರು ಕೂಡ ತಂದು ಕೊಟ್ಟರು, ಪಾಸ್ ಮಾಡಿದ್ರು. ಸೊ ಇಲ್ಲಿ ಸ್ಟಾರ್ಟ್ ಮಾಡಿದ್ರು ಕಂಟೆಂಡರ್ ಆಗಿ. ಅಂದ್ರೆ ಕ್ಯಾಪ್ಟನ್ಸಿಗೆ ಯಾರೆಲ್ಲ ಆಯ್ಕೆ ಆಗಿದ್ರು ಅಂತಂದ್ರೆ, ಸ್ಪಂದನ, ಧನುಷ್, ಮತ್ತೆ ಅಭಿ, ರಘು ಸರ್, ಮತ್ತೆ ಸೂರಜ್ ಅವರು, 5 ಜನ ಆಗಿದ್ರು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಟೋಟಲ್ ಆಗಿ 6 ಜನ ಆಗಿತ್ತು. 6 ಜನ ಇದ್ದಾಗ ಇಲ್ಲಿ ಸ್ಪಂದನ ಮತ್ತೆ ರಾಶಿಕಾ ನೋಡಿ ಒಂದು ಟೈ ಆಗುತ್ತೆ, ಅಂದ್ರೆ ಇಬ್ರು ಹತ್ರ ಸೇಮ್ ಪಾಯಿಂಟ್ ಇತ್ತು. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ನ ಕೊಡ್ತಾರೆ ಬಿಗ್ ಬಾಸ್. ಇಲ್ಲಿ ಯಾರು ನಿಮ್ಗಳ ಮಿಕ್ಕವರ ಹತ್ರ ಯಾರೆಲ್ಲ ಪಾಯಿಂಟ್ಸ್ ಇದೆ, ಅವರು ನಿಮಗೆ ಯಾರು ಚೆನ್ನಾಗಿದ್ದಾರೆ, ಕ್ಯಾಪ್ಟನ್ಸಿ ಆಡಕ್ಕೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಪಾಯಿಂಟ್ಸ್ ಅನ್ನ ಕೊಡಿ ಅಂತ ಕೇಳಿದಾಗ ಇಲ್ಲಿ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದು ಎಲ್ಲರೂ ಕೂಡ ಸ್ಪಂದನೆಗೆ. ಸೊ ಇಲ್ಲಿ ರಾಶಿಕಾ ಅವರು ಹಿಂಸರಿಬೇಕಾಗುತ್ತೆ ಗೇಮಿಂದ, ಅದ್ರ ಪಾಯಿಂಟ್ಸ್ ಕಮ್ಮಿ ಬಂದಿರೋದ್ರಿಂದ ಗೇಮಿಂದ ಹಿಂಸರಿಬೇಕಾಗುತ್ತೆ. ಸೊ ಇಲ್ಲಿ ಫೈನಲ್ ಆಗಿ ಸ್ಪಂದನ ಅವರು ಆಯ್ಕೆ ಆಗ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ. ಸೊ 5 ಜನ ಆಯ್ಕೆ ಆಗ್ತಾರೆ. ಯಾರಂತ ನಾನು ಆಗ್ಲಿಂದಲ್ಲ, ಸ್ಪಂದನ ಆಗಿರ್ಬೋದು, ಧನುಷ್ ಆಗಿರ್ಬೋದು, ರಘು ಆಗಿರ್ಬೋದು, ಮತ್ತೆ ಸೂರಜ್ ಆಗಿರ್ಬೋದು, ಇನ್ನೊಂದು ಅಬ್ಬಿ ಆಗಿರ್ಬೋದು, 5 ಜನ ಏನಿದ್ದಾರೆ. ಸೊ ಇವರು ಟಾಸ್ಕ್ ಅನ್ನ ಆಡ್ತಾರೆ. ಸೊ ಕಡೆಗೆ ಗೆದ್ದಿದ್ದು ನಮ್ಮ ಧನುಷ್ ಅವರು ಗೆದ್ಬಿಟ್ಟು ಈ ಒಂದು ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಮುಂದಿನ ವಾರ ಯಾವ ರೀತಿ ಕ್ಯಾಪ್ಟನ್ ನಿಭಾಯಿಸ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಈ ಒಂದು ವಾರದ ಪೂರ್ತಿ ಒಂದು ಎಪಿಸೋಡ್ಗಳೇ ಸರಿಯಾಗಿ ಬರಲಿಲ್ಲ ಅಂತ ನನಗೆ ಅನಿಸ್ತು. ಏನ್ ಮನಸ್ಸಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಅವರು ಏನು ಸಲ ಮಾಡಿದ್ರು, ಅತಿಥಿಗಳು, ಬಿಬಿ ಪ್ಯಾಲೇಸ್ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಬಟ್ ಇಲ್ಲಿ ಮಂಜು ಅವರ ಒಂದು ಲವ್ ಸ್ಟೋರಿನ ಒಂದು ಹೇಳಿದ್ರು. ಯಾವ ರೀತಿ ನಿಮ್ ಲವ್ ಸ್ಟೋರಿ, 2 ತಿಂಗಳ ಲವ್ ಸ್ಟೋರಿ ಆಗಿತ್ತು. ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ, ಲಾಂಗ್ ಡ್ರೈವ್ ಹೋಗಿದ್ವಿ, ಅಲ್ಲಿ ನಾವು ಮೀಟ್ ಆದ್ವಿ, ಅಂದ್ರೆ ಅಲ್ಲಿ ನಾವು ಮಾತಾಡ್ಕೊಂಡ್ವಿ, ಇದೆಲ್ಲ ಆಗುತ್ತೆ ಅಂತ. ಸೊ ಅವ್ರಿಗೂ ಇಷ್ಟ ಆಯ್ತು, ನಮಗೂ ಇಷ್ಟ ಆಯ್ತು. ಆಮೇಲೆ ಮನೇಲಿ ಹೇಳಿದ್ವಿ, ಅದು ಇದು ಯಾವುದು ಎಂಗೇಜ್ಮೆಂಟ್ ಆಯ್ತು ಅಂತ ಎಲ್ಲ ಕೂಡ ಇಲ್ಲಿ ಮುಗಿಸಿದ್ರು. ಸೊ ಇಲ್ಲಿ ನಾನು ಹಿಂದೆ ಮುಂದೆ ಮಾಡಿ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಅಂದ್ರೆ ಈಗ ಆಗಿದ್ರೆ ಮುಂದೆ ಹೇಳ್ತಾ ಇದ್ದೀನಿ, ಮುಂದೆ ಆಗಿರೋದಾಗ ಹಿಂದಿ ಮಾಡಿ ಹೇಳ್ತಾ ಇದ್ದೀನಿ. ಬಟ್ ಎಲ್ಲವನ್ನ ಇಲ್ಲಿ ಮಿಕ್ಸ್ ಮಾಡಿ ಮಾತಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಏನು ಮಿಸ್ಟೇಕ್ ಆದ್ರೂ ಕ್ಷಮೆ ಅಂತ ಕೇಳ್ಕೊಳ್ತೀನಿ. ಸೊ ಇಷ್ಟೆಲ್ಲ ಆದ್ಮೇಲೆ ಕಡೆಗೆ ಗಿಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಇವತ್ತು ಅಷ್ಟೇ ಸೈಲೆಂಟ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಇವರ ಜೊತೆ ಬಾಂಡಿಂಗ್ ತುಂಬಾ ಚೆನ್ನಾಗಿದ್ದು ಅಶ್ವಿನಿ ಅವ್ರದ್ದು, ಅದೇ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತು ನನಗೆ. ಈ ಒಂದು ಎಪಿಸೋಡ್ ಅಲ್ಲಿ ತುಂಬಾ ಚೆನ್ನಾಗಿ ಉಸ್ತುವಾರಿನೂ ಕೂಡ ಮಾಡಿದ್ರು. ಈ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಉಸ್ತುವಾರಿ ಅಶ್ವಿನಿ ಮೇಡಮ್ ಮತ್ತೆ ಗಿಲ್ಲಿಗೆ ಕೊಟ್ಟಾಗ ತುಂಬಾ ಚೆನ್ನಾಗಿ ಇಬ್ರು ಕೂಡ ನಿಭಾಯಿಸಿದ್ರು ಅಂತ ನನಗೆ ಅನಿಸ್ತು. ತುಂಬಾ ಚೆನ್ನಾಗಿ ಒಂದು ಕ್ಯೂಟ್ ಆಗಿ ಅನಿಸಿದ್ರು ಇವರಿಬ್ರು. ಸೊ ಸಖತ್ತಾಗಿತ್ತು ಅಂತ ನನಗೆ ಅನಿಸ್ತು. ಬಟ್ ಅತಿಥಿಗಳ ವರ್ತನೆ ಅತಿರೇಕ ಆಗಿ ಹೋಯ್ತು ಅಂತ ನನಗೆ ಅನಿಸ್ತು. ಸೊ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡ್ಕೊಂಡು ತಿಳಿಸಿ ಅಂತ ಇಷ್ಟಪಡ್ತೀನಿ. ಸೊ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ನನಗೆ ಅನಿಸಿದ್ದು ಮೇನ್ ಏನೈತೆ ಅದನ್ನು ಮಾತಾಡಿದ್ದೀನಿ. ಸೊ ಏನಾದ್ರು ತಪ್ಪ ಅಂದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.